ನಮಸ್ಕಾರ ಸ್ನೇಹಿತರೆ, ಯೂನಿಕ್ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಪರೇಟರ್ ಬಗ್ಗೆ ತಿಳ್ಕೊಳ್ಳಿಕ್ಕಿದೆ. ಹಿಂದಿನ ವಿಡಿಯೋದಲ್ಲಿ ನಾವು ಎಕ್ಸ್ಪೆನ್ಷನ್ ವಾಲಲ್ಲಿ ತಿಳ್ಕೊಂಡಿದ್ದು. ಎಕ್ಸ್ಪೆನ್ಷನ್ ವಾಲಿನ ನೆಕ್ಸ್ಟ್ ಪಾರ್ಟ್ ಇದಾಗಿರುತ್ತೆ ಆಪರೇಟರ್. ಈಗ ನೀವು ನೋಡ್ತಾ ಇರೋದು ಬ್ಲಾಸ್ಟ್ ಚಿಲ್ಲರ್ನ ಆಪರೇಟಿಂಗ್ ಕಾಯಿಲ್ ಅಂತ ಹೇಳಿದರೆ, ಇದು ಬ್ಲಾಸ್ಟ್ ಚಿಲ್ಲರಲ್ಲಿ ಹೈ ಹೀಟ್ ಅಬ್ಸರ್ವ್ ಮಾಡ್ತದೆ ಮತ್ತು ಇದರಲ್ಲಿ ಹೈ ಪ್ರೆಷರ್ ಫ್ಯಾನ್ ಇದರಲ್ಲಿ ಯೂಸ್ ಮಾಡಿರುತ್ತೆ. ಯಾಕಂದರೆ ಇದು ಹೀಟ್ ಇದರಲ್ಲಿ ಬೇಗ ಅಬ್ಸರ್ವ್ ಆಗಬೇಕಂತ ಇದನ್ನು ಈ ಥರ ಡಿಸೈನ್ ಮಾಡಿರ್ತಾರೆ. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಡಿಫ್ರಾಸ್ಟಿಂಗ್ ಟೈಮ್ ಟು ಟೈಮ್ ಮಾಡ್ತಾ ಇರ್ಬೋದು. ಇಲ್ಲ ಅಂತ ಹೇಳಿದರೆ ಎಲ್ಲ ಲೈನಲ್ಲಿ ಐಸ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಸೊ ಒಂದೂವರೆ ಗಂಟೆ 2 ಗಂಟೆ ಒಳಗೆ ನೀವು ಡಿಫ್ರಾಸ್ಟಿಂಗ್ ಮತ್ತೆ ಮಾಡಿಲ್ಲ ಅಂತ ಹೇಳಿದರೆ ಈ ಥರ ಐಸ್ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಇದು ಡಿಫ್ರಾಸ್ಟಿಂಗ್ ಆಟೋಮೆಟಿಕಲಿ ಆಗಲ್ಲ, ಯಾಕಂದರೆ ಟೈಮರ್ ಪ್ರಕಾರ ಇದು ವರ್ಕ್ ಆಗೋದು. ಬ್ಲಾಸ್ಟಿಲ್ ನಾವು ಟೈಮಿಂಗ್ ಇಡಬೇಕು, ಟೈಮಿಂಗ್ ಇಟ್ಟೋರವರೆಗೆ ಇದು ಕೂಲಿಂಗ್ ಮಾಡ್ತಾನೆ ಇರುತ್ತೆ. ಯಾವಾಗ ನೀವು ಕಂಟಿನ್ಯೂ ಯೂಸ್ ಮಾಡ್ತಿದ್ದರೆ ಈ ಥರ ಪ್ರಾಬ್ಲಮ್ ಕಾಣಿಸ್ತದೆ. ಇದರಲ್ಲಿ ಹೈ ಪ್ರೆಷರ್ ಫ್ಯಾನ್ ಇರುತ್ತೆ, ಬೇಗ ಹೀಟ್ ಎಕ್ಸ್ಚೇಂಜ್ ಆಗಲಿಕ್ಕೆ. ಈ ಥರ ಕಾಯಿಲ್ಸ್ ನೀವು ನೋಡಿ, ಈ ಥರ ಕಾಯಿಲಿಗೆ ಹೇಳ್ತಾರೆ ಆಪರೇಟರ್ ಅಂತ. ನೀವು ಇದರ ಒಳಗಿರೋ ಪಾರ್ಟ್ ನೋಡಿ, ಇದರಲ್ಲಿ ಸಹ ಐಸ್ ಆಗಿದೆ, ಇದನ್ನು ಹೇಳ್ತಾರೆ ಆಪರೇಟರ್ ಪಾರ್ಟ್. ಆಪರೇಟರ್ ಏನು ಮಾಡುತ್ತೆ ಅಂತ ಹೇಳಿದರೆ, ಅಲ್ಲಿರುವ ಏರಿಯಾದಲ್ಲಿರೋ ಗಾಳಿಯಲ್ಲಿರೋ ಹೀಟನ್ನು ಅಬ್ಸರ್ವ್ ಮಾಡಿಕೊಂಡು ಇದು ಒಳಗಡೆ ಬಾಯ್ಲಿಂಗ್ ಆಗುತ್ತೆ. ಬಾಯ್ಲಿಂಗ್ ಅಂತ ಹೇಳಿದರೆ ಲಿಕ್ವಿಡ್ ರೆಫ್ರಿಜರೆಂಟ್ ವೇಪರ್ ರೆಫ್ರಿಜರೆಂಟ್ ಆಗಿ ಕಂಪ್ರೆಸರಿಗೆ ರಿಟರ್ನ್ ಹೋಗೋ ಕೆಲಸ ಮಾಡ್ತಾರೆ. ಇದರಲ್ಲಿ ಚಿಕ್ಕ ಚಿಕ್ಕ ಫಿನ್ಸ್ ಇರುತ್ತೆ. ಫಿನ್ಸಿನ ಮಧ್ಯ ಗಾಳಿ ಇದರ ಮೂಲಕ ಹಾದು ಬರುವಾಗ ಏನಾಗುತ್ತೆ ಅಂದರೆ ಹೀಟ್ ಅದರಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಇದು ಎಕ್ಸ್ಚೇಂಜ್ ಆಗುವಾಗ ಒಳಗಡೆ ಇರುವ ಲಿಕ್ವಿಡ್ ಗ್ಯಾಸ್ ಏನಿರುತ್ತೆ, ಲಿಕ್ವಿಡ್ ವೇಪರ್ ಮಿಕ್ಸ್ಚರ್ಗೆ, ಅದು ಸಹ ಅದರ ಸ್ಟೇಟನ್ನು ಚೇಂಜ್ ಆಗುತ್ತೆ, ಅದು ಸಹ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಆಪರೇಟರ್ ಆಗಿರುತ್ತೆ. ಆಪರೇಟರ್ ಅಂತೇಳಿ ಎಲ್ಲ ಕಡೆಯಲ್ಲಿ ಆಪರೇಟರ್ನ ಸೇಮ್ ಆಗಿ ಕರೆಯೋಕ್ಕಾಗಲ್ಲ. ಈಗ ನೀವು ನೋಡ್ತಿರೋದು ಐಸ್ ಮಿಷಿನ್ನಲ್ಲಿ ಆಪರೇಟರ್ ಅಂತ ಹೇಳಿದರೆ, ಐಸ್ ಮಾಡುವ ಮೋಲ್ಡ್ ಏನಿರುತ್ತೆ ಅದಕ್ಕೆ ಆಪರೇಟರ್ ಅಂತ ಹೇಳ್ತಾರೆ. ಇದು ಹಿಂದ್ಗಡೆ ಇದರ ಹಿಂದೆ ಗ್ಯಾಸ್ ಟ್ಯೂಬ್ ಅಟ್ಯಾಚ್ ಇರುತ್ತೆ, ಅದರಲ್ಲೂ ಸಹ ಲಿಕ್ವಿಡ್ ಇರೋದು, ವೇಪರ್ ಕನ್ವರ್ಟ್. ಇಲ್ಲಿ ನೀವು ಸೈಡಲ್ಲಿ ಲೈನ್ ನೋಡ್ತಾ ಇರ್ಬೋದು, ಒಂದು ಲಿಕ್ವಿಡ್ ಲೈನ್ ಬರ್ತಾ ಇರೋದು, ಇನ್ನೊಂದು ರಿಟರ್ನ್ ಸೆಕ್ಷನ್ ಲೈನಿಂದ ಹೋಗ್ತಾ ಇರೋದು. ಇದರ ಏನಾಗುತ್ತೆ ಅಂದರೆ, ಇದರ ಆಪರೇಟರ್ ಕಾಯಿಲ್ನ ಮೇಲ್ಗಡೆ ನೀರು ಬೀಳ್ತಾ ಇರುತ್ತೆ. ನೀರೇನಾಗುತ್ತೆ ಅದು ಐಸ್ ಆಗಿ ಇದರ ಮೋಲ್ಡ್ ಮೇಲೆ ಅಟ್ಯಾಚ್ ಆಗುತ್ತೆ. ಸೊ ಇದರಲ್ಲಿ ನೀರಿನ ಮೂಲಕ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಹಿಂದ್ಗಡೆ ಬ್ಲಾಸ್ಟ್ ಚಿಲ್ಲರಲ್ಲಿ ನೋಡಿರ್ಬೋದು, ಅದು ಗಾಳಿಯ ಮೂಲಕ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಎಲ್ಲ ಕಡೆಯಲ್ಲಿ ಡಿಫ್ರೆಂಟ್ ಆದ ಆಪರೇಟರ್ನ ಕೆಲಸ ಇರುತ್ತೆ. ಐಸ್ ಮಿಷಿನಲ್ಲಿ ಐಸ್ ಮಾಡಲಿಕ್ಕೆ ಆಪರೇಟರ್ನ ಯೂಸ್ ಮಾಡ್ತಾರೆ. ಬ್ಲಾಸ್ಟ್ ಚಿಲ್ಲರಲ್ಲಿ ಕೂಲಿಂಗ್ ಮಾಡಲಿಕ್ಕೆ, ಫುಡ್ ಟೆಂಪರೇಚರ್ ಬೇಗ ಕಮ್ಮಿ ಮಾಡಲಿಕ್ಕೋಸ್ಕರ ಅದನ್ನು ಯೂಸ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ನೀವು ಒಂದು ಹೇಳಿದರೆ ವಾಕಿನ್ ಚಿಲ್ಲರ್. ಇದು ಈಗ ನೀವು ನೋಡ್ತಾ ಇರೋದೇನು ಹೇಳಿದ್ದೇನೆ, ವಾಕಿನ್ ಚಿಲ್ಲರ್. ನೀವು ಫುಡ್ ಏನು ಇಡ್ತೀರಾ ಅದು +4 ಡಿಗ್ರಿವರೆಗೆ ಬರಲಿಕ್ಕಿರುವ ಆ ಥರ ಟೆಂಪ್ರೇಚರ್ ಯೂನಿಟಲ್ಲಿ ಯೂಸ್ ಮಾಡ್ತಾರೆ. ಇದರಲ್ಲಿ ಸಹ TXV ವಾಲ್ ಯೂಸ್ ಮಾಡಿದ್ದಾರೆ. TXV ವಾಲ್ ಮೂಲಕ ನಿಮ್ಮ ಲಿಕ್ವಿಡ್ ರೆಫ್ರಿಜರೆಂಟ್ ಆಪರೇಟರ್ಗೆ ಫ್ಲೋ ಆಗುತ್ತೆ. ಫ್ಲೋ ಆದ ನಂತರ ಅಲ್ಲಿ ಹೀಟ್ ಎಕ್ಸ್ಚೇಂಜಿಗೆ ಫ್ಯಾನ್ ಕೊಟ್ಟಿರ್ತಾರೆ. ಆ ಫ್ಯಾನ್ನ ಥ್ರೂ ಏನಾಗುತ್ತೆ ಅಂತ ಹೇಳಿದರೆ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಆಪರೇಟರ್ನ ಕೆಲಸ ಎಲ್ಲ ಯೂನಿಟಲ್ಲಿ ಸೇಮೇ ಆಗಿರುತ್ತೆ, ಬಟ್ ಡಿಫ್ರೆಂಟ್ ಅಪ್ಲಯನ್ಸಸ್ಸಲ್ಲಿ ಡಿಫ್ರೆಂಟಾಗಿ ಕೆಲಸ ಮಾಡುತ್ತೆ. ಸೊ ಇದರಲ್ಲಿ ನೋಡುವ 2 ಫ್ಯಾನ್ ಇಟ್ಟಿದ್ದಾರೆ. ಆ ಕಡೆಯಿಂದ ಗಾಳಿಯನ್ನು ಎಳೆದುಕೊಂಡು ಕೆಳಗಡೆ ನಮ್ಮ ರೂಮಿಗೆ ಫ್ಲೋ ಮಾಡ್ತದೆ. ಇದು ಡ್ರಾಪ್ ಇನ್ ಚಿಲ್ಲರ್ ಅಂತ ಹೇಳ್ತಾರೆ. ಇದು ಯಾಕಂದರೆ ಯೂನಿಟ್ ಕೋಲ್ಡ್ ರೂಮ್ನ ಮೇಲ್ಗಡೆ ಇರುವಂಥ ಯೂನಿಟ್, ಮೇಲ್ಗಡೆಯಿಂದ ಹೀಟ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೊ ಆಪರೇಟರ್ನ ಕೆಲಸ ನಿಮ್ಗೆ ಗೊತ್ತಿರ್ಬೋದು, ಹೀಟ್ ಅಬ್ಸರ್ವ್ ಮಾಡಿಕೊಂಡು ಅದರ ಗ್ಯಾಸಿನ ಸ್ಟೇಟನ್ನು ಬದಲಾವಣೆ ಮಾಡಿಕೊಳ್ಳುತ್ತದೆ. ಸೊ ಇದು ನಮ್ಮ ವಾಕಿನ್ ಚಿಲ್ಲರಲ್ಲಿ ಆಗಿರ್ಬೋದು. ಇನ್ನು ನೀವು ನೋಡ್ತಿರ್ಬೋದು ಏನಂತ ಹೇಳಿದ್ದು, ನಮ್ಮ AC ಯೂನಿಟ್ಸ್ ಎಲ್ಲ ಇರುತ್ತೆ. AC ಯೂನಿಟ್ಸಲ್ಲಿ ಸಹ ಆಪರೇಟರ್ನ ಕೆಲಸ ಸೇಮ್ ಆಗಿರುತ್ತೆ, ಹೀಟನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಇದರಲ್ಲಿ ಫ್ಯಾನ್ನ ಡಿಫ್ರೆಂಟ್ ಇರ್ಬೋದು. ಇದು ನಮ್ಮ ಸ್ಪ್ಲಿಟ್ AC ಇಂಡೋರ್ ಯೂನಿಟ್. ಇದರಲ್ಲಿ ನೋಡ್ಬೋದು ಕಾಯಿಲ್ ಮೇಲ್ಗಡೆ ನಿಮ್ಗೆ ಕಾಣಿಸ್ತದೆ. ಇದರ ಒಳಗಡೆ ಬ್ಲೋವರ್ ಇರುತ್ತೆ. ಬ್ಲೋವರ್ ಗಾಳಿಯನ್ನು ಬಿಸಾಗಿ ಹೊರಗಡೆ ಹಾಕುವ ಮೂಲಕ ಅದು ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಆಪರೇಟರ್ ಎಲ್ಲ ಕಡೆಯಲ್ಲಿ ಬೇರೆ ರೀತಿಯ ಇಕ್ವಿಪ್ಮೆಂಟಲ್ಲಿ ಯೂಸ್ ಮಾಡ್ತಾರೆ, ಕೆಲಸ ಸೇಮ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನೀವು ಆಪರೇಟರ್ ನೋಡಿರ್ಬೋದು, ಆಪರೇಟರ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಸೊ ಡಿಫ್ರೆಂಟ್ ಅಪ್ಲಯನ್ಸಸಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡಿದ್ದೀರಾ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಮುಂದಿನ ವಿಡಿಯೋ ಬರ್ತಾ ಇರೋ ಇಂಪಾರ್ಟೆಂಟ್ ವಿಡಿಯೋ ನಿಮಗೆ ಸಿಗ್ತಾ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.